ಅಂತ ನಾನಾದರೂ ಭಾವಿಸ್ತಾ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಸಹೃದಯ ಹಿರಿಯರೇ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹವನ್ನು ನೀಡಿ ಅತ್ಯಂತ ಪ್ರೀತಿ ಅಭಿಮಾನದಿಂದ ಬಂದಿರತಕ್ಕಂಥ ಎಲ್ಲ ಕಲಾಭಿಮಾನಿಗಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಬಂಧುಗಳೇ, ಕಲಾದೇವಿ ಎಲ್ಲರನ್ನೂ ಕೈಬೀಸಿ ಕರೀತಾಳಂತೆ. ಕೆಲವರನ್ನು ಒಪ್ಕೊಂತಳಂತೆ, ಕೆಲವರನ್ನ ಅಪ್ಕೊಂತಳಂತೆ, ಇನ್ನು ಕೆಲವರನ್ನ ಬಾಚಿ ತಪ್ಕೊಂತಳಂತೆ, ಇನ್ನೂ ಕೆಲವರ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ನೆಲೆಗೊಳ್ತಾಳಂತೆ. ಹಾಗೆಯೇ ಎಸ್.ಎಂ. ನಾಗರಾಚಾರ್ಯವರ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ನೆಲೆಗೊಂಡಂತಹ ಕಲಾದೇವಿ ಅವರು ಒಂದು ರೀತಿಯಲ್ಲಿ ಅವರೇ ಒಂಥರ ಕಲಾವಿದರ ದೈವಾನ್ನ ರೀತಿಯಲ್ಲಿ ಅಂತಹ ಪ್ರತಿಭೆಯನ್ನು ಬೆಳೆಸ್ಕೊಂಡಿದ್ದ ಮಹಾನ್ ಅಪ್ಪಟ ಪ್ರತಿಭೆ. ವಸಂತ ಕುಮಾರ್ ಹೇಳ್ದಂಗೆ ನಮ್ಮ ಉಸಿರು ಹೋದರೂ ಹೆಸರು ಶಾಶ್ವತವಾಗಿ ಉಳಿಬೇಕು ಅನ್ನತಕ್ಕಂಥ ಮಾತು ನಾಗರಾಚಾರ್ಯಗೆ ಯಾಕಾಗ ಆಗಿದೆ ಅಂದರೆ ಅವರ ಪ್ರತಿಭೆ, ಅವರು ಹೋದರೂ ಅವರು ಉಸಿರು ಹೋದರೂ ಅವರ ಹೆಸರನ್ನು ಚಿರಂತನವಾಗಿ ಉಳಿಸ್ತಕ್ಕಂಥ ಪ್ರತಿಭೆ ಅವರಲ್ಲಿ ಇತ್ತು. ಮನುಷ್ಯ ಹುಟ್ಟುವಾಗ ಏನು ತರಲ್ಲ, ನಾವು ಹುಟ್ಟುವಾಗ ಕಟ್ಟಿಕೊಂಡು ಏನು ತರುವೆ ಕಾಯ, ಬಿಟ್ಟು ಹೋಗುವಾಗ ಜೊತೆಲೇನು ಒಯ್ಯುವೆ, ದಟ್ಟ ದೇಹ ಬಿದ್ದ ಮೇಲೆ ರೆಟ್ಟೆ ಕಾಲು ಕಟ್ಟಿ ನಿನ್ನ ಹುಟ್ಟ ಹುಡುದಾರ ಕುಯ್ಯೋ ನರ ಹುಡುಗಿ ಅಡ್ಡ ಹಾಸು ಪಡುವೆ. ಇರಬೇಕು ಅಹಂಕಾರ, ದುರಹಂಕಾರ ಇರಬಾರ್ದು. ಅದರಲ್ಲೂ ಕಲಾವಿದನಿಗೆ ವಿನಯವೇ ಅತಿ ಭೂಷಣ. ಕಲಾವಿದ ಎಷ್ಟು ವಿನಯವಂತನಾಗಿ ಸದ್ವಿನಾಗಿ ನಯ ವಿನಯದಿಂದ ನಡ್ಕೊಂತನೋ ಅಷ್ಟು ಅವನಿಗೆ ಹೆಚ್ಚಿಗೆ ಪ್ರಾಶಸ್ತ್ಯ. ವಿದ್ಯಾಲದಾತಿ ವಿನಯಂ. ಕಲಾವಿದ ಅಂತಂದರೆ ಅವನೊಬ್ಬ ವಿದ್ಯಾವಂತ, ಆ ಕಲೆಯಲ್ಲಿ ವಿದ್ಯೆಯನ್ನು ಕರಗತ ಮಾಡ್ಕೊಂಡಿರ್ತಾನೆ. ವಿದ್ಯಾದದಾತಿ ವಿನಯಂ ವಿನಯಾಧ್ಯಾತಿ ಪಾತ್ರತ್ವ ಧನಂ ಆಪ್ನೋತಿ ಧನಾಧರ್ಮಂ ತತಃಸುಖಂ. ನಾವು ಯಾವುದೇ ವಿದ್ಯೆ ಇರ್ಬೋದು, 64 ವಿದ್ಯೆಯಲ್ಲಿ ನೀವು ಯಾವುದೇ ವಿದ್ಯೆ ಕಲೀರಿ, ಆ ವಿದ್ಯೆಗೆಲ್ಲ ಮೂಲ ವಿನಯ. ನಾವು ವಿನಯವಂತರಾಗಿರಬೇಕು. ನಮ್ಮಲ್ಲಿ ಯಾವುದೇ ಹಮ್ಮು ಬಿಮ್ಮುಗಳು ಇರಬಾರ್ದು. ಸದಾ ಬಾಯಿ ನಡೆಯತಕ್ಕಂಥ ಗುಣವನ್ನು ಕಲಾವಿದರು ಕಲಿತ್ಕೊಂಡ್ರೆ ಖಂಡಿತವಾಗಿ ಕಲಾದೇವಿ ಅವರಲ್ಲಿ ಅವರ ದೇಹವನ್ನು ಆವಾಸ ಸ್ಥಾನಗಳನ್ನು ಮಾಡುತ್ತಾಳೆ. ಆ ದಿಶೆಯಲ್ಲಿ ನಮ್ಮ ನಾಗರಾಜಾಚಾರ್ಯವರು ಆ ಕಲಾರಂಗದಲ್ಲಿ ಅದ್ಭುತ ಪ್ರತಿಭೆ. ಅವರು ಶಾರೀರನೂ ಚೆನ್ನಾಗಿತ್ತು, ಶರೀರನೂ ಚೆನ್ನಾಗಿತ್ತು. ಅವ್ರು ರಾಮನ ಪಾತ್ರ ಮಾಡ್ತಾ ಇದ್ರೆ ಒಬ್ಬೊಬ್ಬ ಎಂತಹ ನಿಲುವು ಅಂತ ನಾವು ರಾಮನ ಪಾತ್ರ ಮಾಡಿದ್ದೀವಿ. ಆದರೆ ನಮ್ಮ ಗುರುಗಳು ನೋಡಿದಾಗ ಎಷ್ಟೊಂದು ಚೆನ್ನಾಗಿ ಕಾಣ್ತಾರೆ, ಎಷ್ಟು ನೀಳವಾಗಿದ್ದಾರೆ. ಯಾಕೆ ನಾಗರಾಜಾಚಾರ್ಯ ರಾಮ ಹಿಂಗೆ ಇದ್ನ ಅಂತ ನಾವು ಎಷ್ಟೊಂದು ಸಾರಿ ಅಂದ್ಕೊಂಡಿರೋದುಂಟು. ಆಮೇಲೆ ಅವರು ಹಾಡ್ತಾ ಇದ್ರು, ತುಂಬ ತಾರಕದಲ್ಲಿ